ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ವಾರ್ಷಿಕ ಪರೀಕ್ಷೆ 2026ಕ್ಕೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಇದು ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮೌಲ್ಯಕ್ಷರ 2 ಮಾದರಿ ಪ್ರಶ್ನೆ 2 ಈಗಲೇ ಒಂದೇದು ಹಾಕಿದ್ದೀನಿ, ಇದು ಎರಡನೇದು. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ಅದನ್ನ ಹೇಳ್ತೀನಿ ನಾನು, ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? ಟೋಟಲ್ 4 ಬಿಟ್ಟಿದ್ದಾರೆ, ಈಗಲೇ ಒಂದು ಹಾಕಿದ್ದೀನಿ, ಎರಡನೇದು. ಸೊ ಇನ್ನೂ 3-4 ಕೂಡ ಹಾಕ್ತೀನಿ, ವೇಟ್ ಮಾಡಿ. ಜೊತೆಗೆ ಪ್ಲೇಲಿಸ್ಟ್ ಇರ್ತವೆ ನಿಮಗೆ, ನಮ್ಮ ಒಂದು SLC ಪ್ಲೇಲಿಸ್ಟ್ ನಿಮಗೆ ಎಲ್ಲ ವಿಷಯದ ಮೌಲ್ಯಕ್ಷರ ಕೇನ್ಸ್ ಇರ್ತವೆ. ಅರ್ಥ ಆಯ್ತಾ? ಎಲ್ಲ ಹಾಕಿರ್ತವೆ. ತಪ್ಪದೆ ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಅಥವಾ ಲಿಂಕನ್ನು ಕೇಳ್ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ವಿಷಯ ನೋಡ್ಕೊಳ್ಳಿ. ಯಾಕಂದರೆ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳು ಇದೇ ಪ್ಯಾಟರ್ನಲ್ಲಿ ಬರ್ತವೆ. ತಪ್ಪದೆ ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಓಕೆ, ಬನ್ನಿ ಇವತ್ತಿನ ಈ ದುಡ್ಡನ್ನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಇಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಮಗೆ ಅನ್ಯುವಲ್ ಎಕ್ಸಾಮ್ ಹೋಗಿಯವರಿಗೆ, ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯವರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಪಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು ಎಲ್ಲ ಕಡೆ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋಗಳು ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ, ಮಾಡಿದ್ರ ಜೊತೆಗೆ ಹಾಗೆ ಒಂದು ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಗೊತ್ತಿದ್ದಲ್ಲೂ ಕೂಡ ಏನು ಕ್ವಶನ್ ಪೇಪರ್ ಅಂತ ಖಂಡಿತ ಶೇರ್ ಮಾಡಿಬಿಟ್ಟು ಹೇಳಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ಇದು ಎರಡನೇದು, ಈಗಾಗಲೇ ಚಾನಲ್ ಒಂದೇ ಇರ್ತದೆ, ನೋಡ್ಕೊಳ್ಳಿ. ಇನ್ನು 3-4 ಹಾಕ್ತೀನಿ. ಓಕೆ, ನೋಡೋಣ. ವಿಷಯ ಸಮಾಜ ವಿಜ್ಞಾನ, ಸಬ್ಜೆಕ್ಟು ಸೋಷಿಯಲ್ ಸೈನ್ಸು. ಒಂದನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 8 ಬಹುವಾಕ್ಯ ಪ್ರಶ್ನೆ ಇರ್ತವೆ. ನಿಮಗೆ ಈಗಾಗಲೇ ನಿಮಗೆ ಒಂದು ನ್ಯೂಸ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಬೋರ್ಡರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಸುಮಾರು 8450 ಪ್ರಶ್ನೆ ಒಳಗೊಂಡಿರುವ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಗಳು ನಿಮ್ಮೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದಿಲ್ಲ. ಏನೇ ಕೇಳಿದ್ರು ಆ ಒಂದು ಕ್ವಶನ್ ಬ್ಯಾಂಕಲ್ಲಿ ಕೇಳಬೇಕು. ಅದನ್ನು ಡೌನ್ಲೋಡ್ ಲಿಂಕನ್ನು ನಮ್ಮೊಂದು ಟ್ರೂ ಎಜುಕೇಷನ್ ಚಾನಲ್ ಹಾಕಿರ್ತೀವಿ. ಅರ್ಥ ಆಯ್ತಾ? ಆ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ, ವಿಡಿಯೋ ಕೆಳಗಡೆ ಕಮೆಂಟ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿಬಿಟ್ಟು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಆ ಕ್ವಶನ್ ಬಿಟ್ಟು ಬೇರೆ ಯಾವ್ದು ಕ್ವಶನ್ ಬರೋದಿಲ್ಲ. ಸೊ ಆ ಒಂದು ವಿಡಿಯೋನ ನಮ್ಮದು ಟ್ರೂ ಎಜುಕೇಷನ್ ಚಾನಲ್ ಹಾಕಿರ್ತೇವೆ, ಅದು ನಮ್ಮದೇ ಚಾನಲ್ಲು. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕು ಕೆಳಗಡೆ ಇರ್ತದೆ. ಅರ್ಥ ಆಯ್ತಾ? ಅಥವಾ ಸರ್ಚ್ ಮಾಡೋದು ಸಿಗ್ತದೆ ನಿಮಗೆ. ತಪ್ಪದೆ ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ಫಸ್ಟ್ ಮೇನು, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳು ನೀಡಲಾಗಿದೆ. ಇವೇನು ಬಹುವಾಕ್ಯ ಪ್ರಶ್ನೆಗಳು? 8 ಪ್ರಶ್ನೆ. ನೋಡೋಣ. ಒಂದನೇ ಪ್ರಶ್ನೆ, ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು. ಏಕೆ? ಉತ್ತರ ಯಾವುದಕ್ಕೆ ನೋಡಿ, ಆಪ್ಷನ್ ಡಿ ಆಗ್ತದೆ. ಎದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಏನು ಪ್ರಶ್ನೆಗೆ 2, ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ. ವೆರಿ ಇಂಪಾರ್ಟೆಂಟು. ಸೊ ಮಹಾಯುದ್ಧ ಪ್ರಾರಂಭ ಆದ ವರ್ಷ, ಕೊನೆಯಾದ ವರ್ಷ. ಈ ಕ್ವಶನ್ಗಳು ಮಲ್ಟಿಪಲ್ ಕೇಳ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗ? ಆಪ್ಷನ್ ಡಿ 1945. 1945ರಲ್ಲಿ ಎರಡನೇ ಮಹಾಯುದ್ಧ ಕೊನೆಗೊಳ್ಳುತ್ತದೆ. ನಂತರ ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿದೆ? ವಿಶ್ವಸಂಸ್ಥೆ ಉತ್ತರ ನ್ಯೂಯಾರ್ಕ್ನಲ್ಲಿ ಇದೆ. ಅರ್ಥ ಆಯ್ತಾ? ಆಪ್ಷನ್ ಡಿ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇದೆ. ಇನ್ನು ಪ್ರಶ್ನೆಗೆ 4, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಉತ್ತರ ಆಪ್ಷನ್ ಸಿ ಮೇಧಾ ಪಾಟ್ಕರ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ. ನೀವು ನೋಡ್ಕೊಂಡಿರ್ತಾರ ಇವೇನು ಮಾಲ್ ಕ್ವಶನ್ ಕ್ವಶನ್ ಬರೋದಿಲ್ಲ ಅಂತ, ಹಾಗಿಲ್ಲ. ರಿಪೀಟ್ ಆಗ್ತವೆ ಕ್ವಶನ್ಗಳು, ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಐಡಿಯಾ ಬರ್ತದೆ ನಿಮಗೆ, ಯಾವ್ದು ಕ್ವಶನ್ ಕೇಳುವಂಥ ಐಡಿಯಾ ಬರ್ತದೆ. ತಪ್ಪದೆ 4 ಮಾಲ್ ಕ್ವಶನ್ ನೋಡ್ಕೊಳ್ಳಿ. ನೀವು ಪ್ರತಿಯೊಂದು ವಿಷಯದಲ್ಲಿ 6 ವಿಷಯದಲ್ಲಿ ನಿಮಗೆ ಎಲ್ಲ ವಿಷಯಗಳ ಮೇಲೆ 4 ಬಿಟ್ಟಿದ್ದಾರೆ, ಅವನ್ನ ತಪ್ಪದೆ ನೋಡ್ಕೊಳ್ಳಿ. ಜೊತೆಗೆ ಕ್ವಶನ್ ಬ್ಯಾಂಕ್ ನೋಡ್ಕೊಳ್ಳಿ. ಯಾರು ನೋಡ್ಕೊಂಡ್ರೂ ಆರಾಮಾಗಿ ಸ್ಕೋರ್ ಮಾಡ್ತೀರಾ, ಮತ್ತು ಪಾಸ್ ಕೂಡ ಆಗ್ತೀರಾ. ತಪ್ಪದೆ ನೋಡ್ಕೊಳ್ಳಿ. ಬರೀ ಸಿಲೆಬಸ್ ಓದಿದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಸಿಲೆಬಸ್ ಓದಿದ್ರೆ ನಿಮಗೆ ವೇಸ್ಟ್ ಆಗ್ತದೆ. ಅದು ವೇಸ್ಟ್ ಏನು ಆಗೋದಿಲ್ಲ, ಆದರೆ ನಿಮಗೆ ಐಡಿಯಾ ಬರೋದಿಲ್ಲ ಯಾವ್ದು ಕ್ವಶನ್ ಕೇಳ್ತಾರಂತ. ಸೊ ನಿಮಗೆ ಕ್ವಶನ್ ಪೇಪರ್ ಗೊತ್ತಿದ್ರೆ ಆರಾಮಾಗಿ ಬಿಡಿಸ್ತೀರಾ. ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಬಿಡಿಸ್ತೀರಾ. ಸೊ ತಪ್ಪದೆ ನೋಡ್ಕೊಳ್ಳಿ. ನೋಡೋಣ. 4ನೇ ಪ್ರಶ್ನೆ ಆಯಿತು. 5ನೇದು, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆ ಕೇಳಿದರೆ ಯಾವುದು? ಉತ್ತರ ಆಪ್ಷನ್ ಬಿ ಕಾಲ ಬೇಸೈಕೆ ಆಗ್ತದೆ. ನಂತರ 6ನೇ ಪ್ರಶ್ನೆ, ನವಶೇವ ಬಂದರನ್ನು ನಿರ್ಮಿಸಲು ಕಾರಣ. ಯಾವುದಕ್ಕೆ ನಿರ್ಮಿಸಿದರು? ಆಪ್ಷನ್ ಸಿ ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ನಿರ್ಮಿಸ್ತಾರೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡಬೇಕು ನಿಮಗೆ. ಅರ್ಥ ಆಯ್ತಾ? ಅದಕ್ಕೆ ಫಾಸ್ಟಾಗಿ ಹೇಳ್ತೀನಿ. ನೀವು ವಿಡಿಯೋನ ಪಾಸ್ ಬಿಟ್ಟು ಓದ್ಕೊಂಡ್ರೆ ನಿಮಗೆ ಹೆಚ್ಚಾಗಿ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ವಿಡಿಯೋನ ಪಾಸ್ ಬಿಟ್ಟು ಓದ್ಕೊಳ್ಳಿ ನೀವು. ಏನು ಪ್ರಶ್ನೆಗೆ 7, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ. ಉತ್ತರ ಏನಾಗ್ತದೆ? ಆಪ್ಷನ್ ಎ ಆಶ್ರಯ ಯೋಜನೆ ಆಗ್ತದೆ. ಇನ್ನು 8ನೇ ಪ್ರಶ್ನೆ, ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಏಕೆ? ಆಪ್ಷನ್ ಸಿ ಆಗ್ತದೆ. 1978ರಲ್ಲಿ. ಯಾವಾಗಂತ ಕೇಳಿದರೆ 1978ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರ ಸೆಕೆಂಡ್ ಮೇನು, ಈ ಪ್ರತಿಯೊಂದು ಪ್ರಶ್ನೆಗೂ 1 ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 8 ಪ್ರಶ್ನೆ ಇರ್ತವೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು?
ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ಮಾಹಲವಾರಿ ಪದ್ಧತಿ ಬಗ್ಗೆ ಕೇಳ್ಬೋದು, ಒಂದು ಮಾರ್ಕ್ಸಲ್ಲಿ ನೋಡ್ಕೊಳ್ಳಿ. ಮಾಹಲವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಉತ್ತರ ನೋಡಿ, RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮಾಹಲವಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಇನ್ನು 10ನೇ ಪ್ರಶ್ನೆ, ಹಿಟ್ಲರನು ಬೂದು ಅಂಗಿದಳವನ್ನು ಏಕೆ ಸಂಘಟಿಸಿದನು? ಏಕೆ? ಉತ್ತರ ನೋಡಿ, ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರನು ಬೂದು ಅಂಗಿದಳವನ್ನು ಸಂಘಟಿಸಿದನು. ಇನ್ನು 11ನೇ ಪ್ರಶ್ನೆ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಐರೋಪ್ಯ ಒಕ್ಕೂಟ ಕೇಳಿದರೆ ಉತ್ತರ ನೋಡಿ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬ್ರುಸೆಲ್ನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ. ಇನ್ನು 12ನೇ ಪ್ರಶ್ನೆ, ನಿಮಗೆ ಈ ಒಂದು ಕ್ವಶನ್ ಪೇಪರು ಕೇವಲ ಅನುವಲ್ ಎಕ್ಸಾಮ್ ಮಾತ್ರ ಅಲ್ಲ, ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ಇಂಪಾರ್ಟೆಂಟು. ಸೊ ನಿಮ್ಮ ಪೂರೈಸಿದ ಪರೀಕ್ಷೆ ಕೂಡ ಇದೇ ಪ್ಯಾಟರ್ನ್ ಬರ್ತದೆ. ಇನ್ನು ಕೂಡ ನಿಮಗೆ 2 ಕೊಟ್ಟಿದ್ದಾರೆ ನಿಮಗೆ, ಅರ್ಥ ಆಯ್ತಾ? ಟೋಟಲ್ ಆಗಿ 3 ಪ್ರಿಪರೇಟರಿ ಎಕ್ಸಾಮ್ ಇವೆ ಈ ವರ್ಷ, ನಿಮಗೆ 3 ಇವೆ, ಈಗಲೇ ಒಂದು ಮುಗಿದಿವೆ, ಇನ್ನೂ 2 ಇವೆ, ಅರ್ಥ ಆಯ್ತಾ? ಇನ್ನು 12ನೇ ಪ್ರಶ್ನೆ ಏನು, ಭಾರತ ಸಂವಿಧಾನ 17ನೇ ವಿಧಿಯ ಮಹತ್ವವೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ವಿಧಿ ಬಗ್ಗೆ ಕೇಳ್ತಾರೆ ನಮಗೆ. ಸಂವಿಧಾನ 17ನೇ ವಿಧಿ ಕೇಳಿದರೆ ಯಾವ ವಿಧಿ? ಅದು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. ಇದು ಕೂಡ ಇಂಪಾರ್ಟೆಂಟು. ಮಲ್ಟಿಪಲ್ ಕೂಡ ಕೇಳ್ಬೋದು ನಿಮಗೆ, ನೋಡ್ಕೊಳ್ಳಿ. ಇನ್ನು 13, ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಕೈಗಾ ವಿರೋಧಿ ಚಳುವಳಿ ಯಾಕೆ ಪ್ರಾರಂಭ ಮಾಡಿದ್ರು ಅವರು? ಉತ್ತರ ನೋಡಿ, ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶದ ಭೀತಿ, ಇನ್ನು ಅಣುವಿಕಿರಣದಿಂದ ಪರಿಸರ ಮಾಲಿನ್ಯ ಭೀತಿ, ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿಯಿಂದ ಈ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಯಾವುದೋ ಒಂದನ್ನು ಬರೀಬೇಕು ಈ 3ರಲ್ಲಿ. ನಂತರ 14, ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ? ಸಿಲಿಕಾನ್ ಕಣಿವೆ ಅಂತ ಕೇಳ್ಬೋದು, ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳ್ತಾರೆ. ಇದಕ್ಕೆ ಒಂದು ತುಂಬಾ ಈಸಿ ಉತ್ತರ, ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ, ಅಥವಾ ಇದು ಟೆಕ್ನಾಲಜಿ ಮೇಲೆ ಇರ್ತದೆ, ಅರ್ಥ ಆಯ್ತಾ? ಟೆಕ್ನಾಲಜಿಗೆ ಫೇಮಸ್ಸು ಬೆಂಗಳೂರು. ನಂತರ 15ನೇ ಪ್ರಶ್ನೆ, ತೆರಿಗೆ ಎಂದರೇನು? ಉತ್ತರ ನೋಡಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆ. ಯಾವುದೇ ಪ್ರತಿಫಲ ಇಲ್ಲದೆ ಅಂತ ಅರ್ಥ ಆಯ್ತಾ? ಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಲೇಬೇಕಾದ ಕಡ್ಡಾಯವಂತಿಕೆ. ಯಾವುದೇ ಪ್ರತಿಫಲವನ್ನು ಹೊಂದಿರದೆ ಅಂತ ಅರ್ಥ ಆಯ್ತಾ? ಯಾವುದೇ ಪ್ರತಿಫಲ ಹೊಂದಿರದೆ ಸರ್ಕಾರಕ್ಕೆ ಕೊಡಲೇಬೇಕಾದ ವಂತಿಕೆ ತೆರಿಗೆ. ಇನ್ನು 16, ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವೆ ಸಂಪರ್ಕ ಕೊಂಡಿಯಾಗಿವೆ? ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ನೋಡೋಣ, ಉತ್ತರ ನೋಡಿ, ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ. ಇಷ್ಟೇ ಉತ್ತರ. RBI ಬಗ್ಗೆ ಕೂಡ ಕೇಳ್ಬೋದು ನಿಮಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಕ್ವಶನ್ ಬರ್ಬೋದು, ಅದನ್ನು ಕೂಡ ನೋಡ್ಕೊಳ್ಳಿ. ನಂತರ 3rd ಮೇನು, ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 4 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 2 ಅಂಕ ಪ್ರಶ್ನೆ 8 ಇರ್ತವೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರೀಬೇಕು ನೀವು? 8 ಪ್ರಶ್ನೆನ ಬರೀಬೇಕು, ಅರ್ಥ ಆಯ್ತಾ? 8 ಪ್ರಶ್ನೆಗಳು. ಇಲ್ಲಿ ನಿಮಗೆ 2 ಅಂಕದಿಂದ ನಿಮಗೆ ಏನಿರ್ತವೆ ಅಂದರೆ ಅತೋಕ್ಷಣ ಇರ್ತವೆ, ಅರ್ಥ ಆಯ್ತಾ? 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು. ಇವಕ್ಕೆಲ್ಲ ನಿಮಗೆ ಕೆಲವಷ್ಟು ಕ್ವಶನ್ಗಳಿಗೆ ಅಥವಾ ಇರ್ತವೆ, ಎಲ್ಲ ಇರೋದಿಲ್ಲ. ಕೆಲವಷ್ಟು ಪ್ರಶ್ನೆಗಳಿಗೆ ಅತೋಕ್ಷಣ ಇರ್ತವೆ, ಅರ್ಥ ಆಯ್ತಾ? ಆ ಪ್ರಶ್ನೆ ನೀವು ಅತೋಕ್ಷಣ ಬರೀಬೋದು. ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಹೇಳಿಬಿಡ್ತೇನೆ ನಿಮಗೆ, ಎಷ್ಟು ಬರೀಬೇಕಂತ ನಿಮಗೆ ಬರೆದಿಟ್ಟುಕೊಳ್ಳೋ ಒಂದು ಕಡೆ. ನಿಮಗೆ 2 ಅಂಕಕ್ಕೆ 4 ಪಾಯಿಂಟ್ ಬರಬೇಕು, 2 ಅಂಕಕ್ಕೆ 4 ಪಾಯಿಂಟ್ ಬರಬೇಕು, ಇನ್ನು 3 ಅಂಕಕ್ಕೆ 6 ಪಾಯಿಂಟ್ ಬರಬೇಕು, 4 ಅಂಕಕ್ಕೆ 8 ಪಾಯಿಂಟ್ ಬರಬೇಕು. ಈ ರೀತಿ ಎಕ್ಸಾಮಲ್ಲಿ ಬರೀಬೇಕು, ಅರ್ಥ ಆಯ್ತಾ? 2 ಅಂಕಕ್ಕೆ 4 ಪಾಯಿಂಟು. ಸೊ ನಿಮಗೆ ಪ್ರತಿ ಪಾಯಿಂಟ್ಗೆ ಅರ್ಧ ಅಂಕ ಇರ್ತದೆ, ಅರ್ಧ ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? ನೋಡಿ, ಇಲ್ಲಿ 17ನೇ ಪ್ರಶ್ನೆ, ಕೇಂದ್ರ ಲೋಕಸಭಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಸೊ ಇದು 4 ಬರೀಬೇಕು, ಟೋಟಲಾಗಿ 4 ಬರೀಬೇಕು. ಪ್ರತಿ ಪಾಯಿಂಟ್ಗೆ ಅರ್ಧ ಅಂಕ ಇರ್ತದೆ, ಇದು ಗೊತ್ತಿರಬೇಕು ನಿಮಗೆ. ನೋಡಿ, ನಿಮಗೆ SS ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಏನು ಮಾಡಬೇಕು ನೀವು? ಪ್ಯಾರಾಗ್ರಾಫಲ್ಲಿ ಬರೋಕ್ಕೆ ಹೋಗಬೇಡಿ, ಪಾಯಿಂಟ್ಸಸ್ ಬರೀರಿ. ಮತ್ತೆ ನಿಮ್ಗೆ ಹೇಳ್ತಿದ್ದೀನಿ, ಪಾಯಿಂಟ್ಸಸ್ ಬರೀರಿ, ಯಾಕಂದರೆ ನಿಮಗೆ ಪಾಯಿಂಟ್ಸ್ ಬರೆದಟ್ಟು ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ. ಪ್ಯಾರಾಗ್ರಾಫಲ್ಲಿ ಬರೋಕ್ಕೆ ಹೋಗಬೇಡಿ, ಪಾಯಿಂಟ್ಸಸ್ ಬರೀರಿ, ಸೊ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ, 1ನೇ ಪಾಯಿಂಟು, ನೇರ ನೇಮಕಾತಿ ಉಚಿತ ಪರೀಕ್ಷೆ ನಡೆಸುವುದು. ಇನ್ನು ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಆಗಿರ್ಬೋದು. ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ. ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ. ಇನ್ನು ಇದಕ್ಕೆ ತೋರಿಸಿ ಇರ್ತದೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟು, ತುಂಬಾ ಈಸಿ. ಕೃಷಿ ಕ್ಷೇತ್ರ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಜನ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು. ನಂತರ ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟ ಸುಧಾರಣೆ. ನೋಡಿ, ಪ್ರತಿ ಪಾಯಿಂಟ್ಗೆ ಅರ್ಧ ಅಂಕ, ಟೋಟಲಾಗಿ ಎಷ್ಟಿರ್ತದೆ? 2 ಅಂಕ, ಅರ್ಥ ಆಯ್ತಾ? ಅರ್ಧ ಮಾರ್ಕ್ಸು, ಟೋಟಲಾಗಿ 2 ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು 18 ವೆರಿ ಇಂಪಾರ್ಟೆಂಟು, ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ? ಅಥವಾ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವ ವಿಧಾನಗಳನ್ನು ಬರೆಯ ಅಂತ ಕೇಳ್ತಾರೆ, ಅರ್ಥ ಆಯ್ತಾ? ಉತ್ತರ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ, ಮಕ್ಕಳು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ, ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಶೋಷಣೆ ಆಗ್ತದೆ. ನಂತರ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ,
ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗುತ್ತದೆ. ಬಾಲ್ಯ, ಶಿಕ್ಷಣ, ಗೆಳೆಯರ ಒಡನಾಟಕ್ಕೆ ಧಕ್ಕೆ ಇವೆಲ್ಲ ಆಗ್ತವೆ. ಚಿಕ್ಕ ವಯಸ್ಸಿನಲ್ಲೇ ವಿಧೇಯಾಗುವ ಸಂಭವ ಇದು ಬರ್ತದೆ. ಇನ್ನು ಅಥವಾ ಕ್ವಶನ್ ಇರ್ತದೆ ನಿಮಗೆ ಇದಕ್ಕೆ ಕೂಡ. ಸೊ ನೋಡಿ, ಇಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಯಾವೆಲ್ಲ ಕ್ವಶನ್ಗಳಿಗೆ ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ನಲ್ಲಿ ಮತ್ತು ಪೂರ್ವ ಪರೀಕ್ಷೆ ಕ್ವಶನ್ ಪೇಪರಲ್ಲಿ ಅವೇ ಕ್ವಶನ್ಗೆ ಅಥವಾ ಕ್ವಶನ್ ಇರ್ತವೆ. ಕರೆಕ್ಟ್ ನೋಡ್ಕೊಳ್ಳಿ. ಮತ್ತು ನೀವೇನು ಮಾಡಬೇಕು, ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಅಂದರೆ ಏನು, ನೀಲಕ್ಷೆ ನೋಡ್ಕೊಳ್ಳಿ. ಅಲ್ಲಿ ನೀಲಕ್ಷೆ ಪ್ರಕಾರ ನಿಮಗೊಂದು ಕ್ವಶನ್ ಪೇಪರ್ ಬರ್ತದೆ. ನಿಮ್ಮ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರ್ಬೋದು, ನಿಮ್ಮದು ಪೂರ್ವ ಪರೀಕ್ಷೆ ಕ್ವಶನ್ ಪೇಪರ್ ಆಗಿರ್ಬೋದು, ನಿಮ್ಮ ನೀಲಕ್ಷೆ ಪ್ರಕಾರ ಬರ್ತದೆ, ಬ್ಲೂ ಪ್ರಿಂಟ್ ಪ್ರಕಾರ ಬರ್ತದೆ. ಇನ್ನೊಂದು ಯಾರ ಥರ ಎಲ್ಲ ಚಾನಲ್ ಹಾಕಿದ್ದೀನಿ, ಪ್ಲೇಸ್ಲೇ ಇರ್ತದೆ. ತಪ್ಪದೆ ನೋಡ್ಕೊಳ್ಳಿ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಅಷ್ಟೇ ಓದ್ಕೊಳ್ಳಿ. ಯಾವ ಪಾಠದಿಂದ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಅಷ್ಟೇ ಓದ್ಕೊಳ್ಳಿ. ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ. ತಪ್ಪದೆ ನೋಡ್ಕೊಳ್ಳಿ. ಅದನ್ನ ಚಾನಲ್ ಹಾಕಿರ್ತೀನಿ ಈಗಾಗಲೇ. ಇನ್ನೂ ಯಾರ ಥರ ಎಲ್ಲ ಸೊ ಹಾಕಿದ ಚಾನಲಲ್ಲಿ ಅಥವಾ ಇನ್ನೊಮ್ಮೆ ಹಾಕ್ತೀನಿ, ವೆಯ್ಟ್ ಮಾಡಿ. ನೋಡಿ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಕಾಗಿದೆ ಹೇಗೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಇವು ಏನು ಅಸ್ಪೃಶ್ಯತೆ ಬಗ್ಗೆ ಕೇಳ್ತಾರೆ. ಪಿಕ್ಸ್ ಒಂದೇ ಬರ್ತದೆ, 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಅಸ್ಪೃಶ್ಯತೆ ಬಗ್ಗೆ ಕೇಳ್ತಾರೆ. ಅಸ್ಪೃಶ್ಯತೆ ಕಾಯ್ದೆ ನೆನ್ಪಿಟ್ಕೊಳ್ಳಿ, ಅದರ ಬಗ್ಗೆ ಎಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಈ ಜಾತಿಗಳಲ್ಲಿ ಕೆಲವು ಮೇಲು ಜಾತಿ, ಕೆಲವು ಕೀಳು ಜಾತಿ ಎನಿಸಿಕೊಂಡಿವೆ. ಅಸ್ಪೃಶ್ಯರನ್ನು ಸಮಾಜದ ಕಡಿ ಹಂತದವರೆಂದು ಪರಿಗಣನೆ. ಇನ್ನು ನಂತರ ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆಯಾಗಿದೆ. ಕೆಲ ಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅವಕಾಶದಿಂದ ವಂಚಿತವಾದವು. ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಎತ್ತಿದ ಕಳಂಕ ಎಂದು ಹೇಳಿದ್ದಾರೆ. ಇವೆಲ್ಲ ಪಾಯಿಂಟ್ಸ್ಗಳು. ನಂತರ 19ನೇ ಪ್ರಶ್ನೆ, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ನಿಮ್ಮ ಪೂರ್ವ ಪರೀಕ್ಷೆ ಕೇಳ್ಬೋದು ಈ ಕ್ವಶನು, ಅಥವಾ ಅನಾಲಿಸಮ್ ಕೂಡ ಕೇಳ್ಬೋದು. ಉತ್ತರ ನೋಡ್ಕೊಳ್ಳಿ. ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರ ರಚನೆ, ದೇಶಿ ಸಂಸ್ಥಾನಗಳ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ ಇವೆಲ್ಲ ಪಾಯಿಂಟ್ಸ್ಗಳು ಬರ್ತವೆ. ವಿಡಿಯೋನ ಪಾಸ್ ಮಾಡಿಟ್ಟು ಇವೆಲ್ಲ ಪಾಯಿಂಟ್ಸ್ನ ಓದ್ಕೊಳ್ಳಿ. ನಂತರ 20, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರೂ ಸಮರ್ಥಿಸಿ. ಉತ್ತರ ನೋಡಿ. ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂಥ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಉದಾಹರಣೆ ನೋಡ್ಕೊಳ್ಳಿ. ಸತಾರಾ, ಜೈಪುರ, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ನಾಗಪುರಗಳು ಬ್ರಿಟಿಷರು ವಶವಾದವು. 2 ಮಾರ್ಕ್ಸಿಗೆ ಕೇಳ್ಬೋದು, ಅರ್ಥ ಆಯ್ತಾ? ಅಥವಾ 1 ಮಾರ್ಕ್ಸಿಗೆ ಉದಾಹರಣೆಗಳನ್ನು ಕೇಳ್ಬೋದು, ಅರ್ಥ ಆಯ್ತಾ? ನೋಡ್ಕೊಳ್ಳಿ ಚೆನ್ನಾಗಿ. ಅಂದರೆ 21, ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವೆ ವ್ಯತ್ಯಾಸಗಳವು. ನೋಡಿ, 2 ಮಾರ್ಕ್ಸಿಗೆ ವ್ಯತ್ಯಾಸ ಕೇಳ್ತಾರೆ. ಯಾವುದೋ 2 ವ್ಯತ್ಯಾಸ ಇರಬೇಕು, ಯಾವುದೋ 2 ಬರೀಬೇಕು. ಟೋಟಲಾಗಿ 2 ಮಾರ್ಕ್ಸ್ ಇರ್ತದೆ. ಸಾರ್ವಕಾಲಿಕ ಕಾಲುವೆ, ಪ್ರವಾಹ ಕಾಲುವೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮೋಳ ಕೃಷಿ ತುಂಬ ಇಂಪಾರ್ಟೆಂಟು, ಮಾದರಿ ಕೃಷಿ ತುಂಬ ಇಂಪಾರ್ಟೆಂಟು. ಸೊ ಪ್ಯಾಟರ್ನ್ ಸೇಮ್ ಇರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲಾಗುತ್ತದೆ. ಬಹುತೇಕ ಎಲ್ಲ ಕಾಲಗಳಲ್ಲಿಯೂ ನೀರು ಹರಿಯುವುದು. ಇದು ಸರ್ವಕಾಲಿಕ ಕಾಲುವೆ. ಆದರೆ ಪ್ರವಾಹ ಕಾಲುವೆ ಅಂತ ಬಂದಾಗ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸಲಾಗುತ್ತದೆ. ಇನ್ನು ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರು ಹರಿಯುವುದು. ಈ ವ್ಯತ್ಯಾಸ ನೋಡ್ಕೊಳ್ಳಿ. ಇನ್ನು 22, ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟ್. ಋತುಗಳ ಮೇಲೆ ಕ್ವಶನ್ ಬರ್ಬೋದು. ಯಾವೆಲ್ಲ ಬರ್ತವೆ? ಮುಂಗಾರು ಅಥವಾ ಖಾರಿಫ್ ಬೇಸಾಯ ಬರ್ತದೆ, ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ, ಬೇಸಿಗೆ ಅಥವಾ ಜೇಡ್ ಬೇಸಾಯ. ಯಾವುದಾದ್ರು 2 ಬರೀಬೇಕು. ಟೋಟಲಾಗಿ 2 ಅಂಕ ಬರ್ತವೆ. ನಂತರ 23, ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಗ್ಗಿ ನಂತರ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ? ತುಂಬಾ ಈಸಿ ಪ್ರಶ್ನೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಹೇಗಿತ್ತು? ಸುಗ್ಗಿ ನಂತರ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ ಆಗ್ತದೆ. ಇನ್ನು ಸುಗ್ಗಿ ನಂತರ ತಂತ್ರಜ್ಞಾನ ಅಂತ ಬಂದಾಗ ಮಾರುಕಟ್ಟೆಯಲ್ಲಿ ಸುಧಾರಿತ ತಂತ್ರಜ್ಞಾನ, ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ. ಈ ಯಾವ್ದಾರು 2 ಬರೀಬೇಕು. 24, ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತದೆ? ಉತ್ತರ ನೋಡಿ. ಗ್ರಾಹಕ ಮತ್ತು ಪೂರೈಕೆದಾರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಗದೇ ಇದ್ದಾಗ. ಇನ್ನು ಉತ್ಪಾದಕರು ಹಾಗೂ ಗ್ರಾಹಕರು ಕೂಡಿ ನಿರ್ವಹಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳಿಗೆ ನಿರ್ವಹಿಸುತ್ತಾರೆ. ಇದರಿಂದ ಗ್ರಾಹಕರಿಗೆ ಕಷ್ಟ, ನಷ್ಟ ಮತ್ತು ಸಮಸ್ಯೆಗಳು ಇವೆಲ್ಲ ಆಗ್ತವೆ. ಕಲಬೆರಕೆ ಆಗಿರ್ಬೋದು, ಅನೈತಿಕ ವ್ಯಾಪಾರ ಮಾರ್ಗಗಳಾಗ್ತವೆ. ನಂತರ 4th ನಿಯಮ ಬರ್ತದೆ. 4th ನಿಯಮಗೆ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು 3 ಅಂಕದ ಪ್ರಶ್ನೆಗಳು. ಟೋಟಲಾಗಿ 9 ಪ್ರಶ್ನೆ ಇರ್ತವೆ, 27 ಅಂಕ. ಟೋಟಲ್ 27 ಅಂಕ, ಪ್ರಶ್ನೆಗೂ 3 ಅಂಕ. ಎಷ್ಟು ಬರಬೇಕು? 9 ಪ್ರಶ್ನೆನೂ ಇರಬೇಕು. ಇಲ್ಲಿ ಕೂಡ ಸೇಮ್ ನಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಅತೋಕ್ಷಣೆ ಇರ್ತವೆ, ಎಲ್ಲದಕ್ಕೂ ಇರೋದಿಲ್ಲ. ಕೆಲವೊಂದಿಷ್ಟು 5 ಪ್ರಶ್ನೆಗಳಿಗೆ ಮಾತ್ರ. ನೀವು ಮಾರ್ಕ್ಸ್ ನೋಡ್ಕೊಳ್ಳಿ, ಜೊತೆಗೆ ಡಿಫ್ರೆಂಟ್ ನೋಡ್ಕೊಳ್ಳಿ. ಅಲ್ಲಿ 5 ಕೊಟ್ಟಿರ್ತಾರೆ ಅವರು, ಅತೋಕ್ಷಣೆ ಯಾವ ಬರ್ತದೆ ಅಷ್ಟು ನೋಡ್ಕೊಳ್ಳಿ. 25, ಡಚ್ಚರ ವಿರುದ್ಧದ ಮಾರ್ತಾಂಡ್ ವರ್ಮನ ಹೋರಾಟವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ.
ಅರ್ಥ ಆಯ್ತಾ? ಕೇವಲ ನೀವು ಅನುವಲ್ ಎಕ್ಸಾಮ್ ಅಂತ ಓದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ನಿಮ್ಮದು ಪೂರ್ವ ಪರೀಕ್ಷೆ ಕೂಡ ಬರ್ತಾ ಇರ್ತವೆ. ಸೊ ಯಾವುದೋ ಕ್ವಶನ್ ಬಿಡಕ್ಕೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಅನುವಲ್ ಎಕ್ಸಾಮ್ ತುಂಬಾ ಈಸಿ ಇರ್ತದೆ, ಯಾಕಂದರೆ ಈಗಾಗಲೇ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, LB ಕ್ವಶನ್ಸ್ ಬಿಟ್ಟಿದ್ದಾರೆ, ಎಲ್ಲ ಓದ್ಕೊಳ್ಳಿ, ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ತುಂಬಾ ಈಸಿ. SS ಮತ್ತು ಹಿಂದಿ ಇವೆರಡು ಕೂಡ ನಮಗೆ ಆರಾಮಾಗಿ ನಾವು ಯಾವ ಕ್ವಶನ್ ಬರ್ತಂತ ಗೆಸ್ ಮಾಡ್ಬೋದು. SS ಮತ್ತು ಹಿಂದಿ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ರಿಪೀಟ್ ಆಗ್ತಿರ್ತಾವೆ ಪ್ರತಿ ವರ್ಷ, ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಇನ್ನು 1729 1758ರವರೆಗೆ ವೈನಾಡ್ ಸಂಸ್ಥಾನ ಆಳಿದನು. ಇವೆಲ್ಲ ಪಾಯಿಂಟ್ಸ್ಗಳು ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ಅರ್ಥ ಆಯ್ತಾ? ಸೊ ತುಂಬಾ ಕ್ವಶನ್ಸ್ ಇನ್ನು ಕೂಡ ಅವೆಲ್ಲ ಹೇಳಬೇಕು. ನಾನು 10వ ಕ್ವಶನ್ನು, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ವ್ಯವಸ್ಥೆಯ ಬೀರಿದ ಪರಿಣಾಮವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ ಪಾಯಿಂಟ್ಸ್ಗಳನ್ನು. ಸೊ ನೋಡ್ಕೊಳ್ಳಿ, ಎಷ್ಟು ಬರಬೇಕು? 3 ಅಂಕಕ್ಕೆ 6 ಪಾಯಿಂಟ್ ಬರಬೇಕು, 3 ಅಂಕಕ್ಕೆ 6 ಪಾಯಿಂಟು, 4 ಅಂಕಕ್ಕೆ 8 ಪಾಯಿಂಟು, ಈ ರೀತಿ. ಸೊ ಪಾಯಿಂಟ್ಸ್ ವೈಸ್ನೂ ಬರೀಬೇಕು, ಪ್ರತಿ ಪಾಯಿಂಟ್ಗೆ ಅರ್ಧ ಅಂಕ. ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೇನೆ ನಮಗೆ ನೆನಪುಳಿಯೋದಿಲ್ಲ, ಅರ್ಥ ಆಯ್ತಾ? ಮತ್ತೊಮ್ಮೆ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಪಾಯಿಂಟ್ಸ್ ಬರೀರಿ, ಯಾವುದೇ ಕಾರಣಕ್ಕೂ ಪ್ಯಾರಾಗ್ರಾಫಲ್ಲಿ ಬರೆಯೋಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ, ಬರೀಬೋದು, ಆದರೆ ನಿಮಗೆ ಮಾರ್ಕ್ಸ್ ತುಂಬ ಕಡಿಮೆ ಕೊಡ್ತಾರೆ. ಆದರೆ ನೀವು ಪಾಯಿಂಟ್ಸ್ ಬರೆದ್ರೆ, ಇದು ಬೋರ್ಡ್ ಅವರು ಬಿಟ್ಟಿದ್ದಾರೆ, ಇದು ಬೋರ್ಡ್ ಅವರೇ ಆನ್ಸರ್ಸ್ ಬಿಟ್ಟಿದ್ದಾರೆ ಅಂದರೆ ಅವ್ರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಪಾಯಿಂಟ್ಸ್ ಬರೀಬೇಕು. ನಿಮ್ಮ ಶಾಲೆಯಲ್ಲಿ ಇನ್ ಕೇಸ್ ನೀವು ಬೇರೆ ರೀತಿ ಬರೆದಿದ್ರೆ, ಸೊ ತುಂಬಾ ಅದಕ್ಕೆ ಅಡ್ಯಾಪ್ಟ್ ಆಗಿದ್ದರೆ ಬರೀರಿ, ಆದರೆ ಸೊ ಸಾಧ್ಯದಷ್ಟು ಈ ರೀತಿ ಬರೀರಿ, ಅರ್ಥ ಆಯ್ತಾ? ಅದೇನು ವ್ಯತ್ಯಾಸ ಏನಿಲ್ಲ. ಸೊ ಏನು ವ್ಯತ್ಯಾಸ ಏನು ಮಾಡೋ ಹಾಗಿಲ್ಲ, ಅದನ್ನೇ ನೀವು ಏನು ವಿವರಣೆಯಲ್ಲಿ ಬರೀತೀರಾ ಅದನ್ನೇ ಪಾಯಿಂಟ್ಸ್ ಬರೀಬೇಕು ಅಷ್ಟೇ, ಅರ್ಥ ಆಯ್ತಾ? ಸೊ ಈಗಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಟೈಮ್ ಇದೆ. ಈ ರೀತಿ ಬರೆದ್ರೆ ಫುಲ್ಲು ಮಾರ್ಕ್ಸ್ನ ಕೊಡ್ತಾರೆ. ನಂತರ 26 ನಿತ್ಯ ಹರಿದೋರ್ನುವ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ನಡುವೆ ವ್ಯತ್ಯಾಸಗಳನ್ನು ಬರೆಯಿರಿ. ಸೊ 3 ಅಂಕಕ್ಕೆ ಇಂಪಾರ್ಟೆಂಟು ಪ್ರಶ್ನೆ, ನಿತ್ಯ ಹರಿದೋರ್ನುವ ಅರಣ್ಯಗಳು, ಎಲೆ ಉದುರುವ ಅರಣ್ಯಗಳು. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳೇ, ಅರ್ಥ ಆಯ್ತಾ? ಸೊ ಇದನ್ನು ಓದೋಕೆ ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲ, ಯಾವ ಕ್ವಶನ್ ಬೇಕಾದ್ರೂ ಅನಲೈಸ್ ಬರ್ಬೋದು. ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗಗಳೇನು? ಉತ್ತರ ಇದೆ, ನೋಡ್ಕೊಳ್ಳಿ. 27 ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಸೊ ಪಂಚಾಯತ್ ರಾಜ್ ಕೇಳ್ಬೋದು, ಅಥವಾ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ನೋಡ್ಕೊಳ್ಳಿ, ಚೆನ್ನಾಗಿ ತುಂಬಾ ಈಸಿ ಇರ್ತವೆ. ಪಾಯಿಂಟ್ಸ್ ವೈಸ್ ನೋಡ್ಕೊಳ್ಳಿ, ನೀವು ಪಾಯಿಂಟ್ಸ್ ಓದ್ಕೊಂಡಾಗ ನೆನಪುಳಿತವೆ, ಅದನ್ನು ಟಫ್ ಏನು ಇರೋದಿಲ್ಲ. ಇನ್ನು 10వ ಕ್ವಶನ್ನು, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ಇದು ಕೂಡ ಹಣಕಾಸಿನ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ. 28 ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಾವು? ಇಂಪಾರ್ಟು, ಕೇಳ್ತಾರೆ. ಬ್ಯಾಂಕ್ ಸೇವೆಗಳು ಕೇಳ್ಬೋದು. ಒಟ್ಟಿನಲ್ಲಿ ಬ್ಯಾಂಕ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ, ಅರ್ಥ ಆಯ್ತಾ? ಸೊ ವ್ಯವಹಾರದ ಮೇಲೆ ಕ್ವಶನ್ ಬಂದೇ ಬರ್ತದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಯಾಂಕು ವ್ಯವಹಾರ ಎಲ್ಲ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ನಂತರ 10వ ಕ್ವಶನ್ನು, ಉದ್ಯಮಿಯ ಕಾರ್ಯಗಳಾವು? ಇದು ಕೂಡ ಇಂಪಾರ್ಟೆಂಟು. ಉದ್ಯಮ ಕಾರ್ಯಗಳು ಕೇಳ್ಬೋದು, ಅಥವಾ ಉದ್ಯಮ ಲಕ್ಷಣಗಳನ್ನ ಕೇಳ್ಬೋದು, ಎರಡು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. 29 ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ಕೇಳಿದ್ದಾರೆ. ಎಲ್ಲ ಕೊಡುಗೆಗಳು ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಬೇರೆ ಈ ಥರ ಯಾರ ಕೊಡುಗೆಗಳಿವೆ ಅದು ನೋಡ್ಕೊಳ್ಳಿ. ಸೊ ಪ್ಯಾಟರ್ನ್ ನೋಡ್ಕೊಳ್ಳಿ ಚೆನ್ನಾಗಿ. ನಾವು 30 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ವಿವರಿಸಿ. ಇದು ಕೂಡ ಕೇಳ್ಬೋದು, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದು ಕೂಡ ಪ್ರತಿ ವರ್ಷ ಕೇಳ್ತಾನೆ ಇದ್ದಾರೆ, ನೋಡ್ಕೊಳ್ಳಿ ಚೆನ್ನಾಗಿ. 31 ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೇಗೆ ಪ್ರಯತ್ನಿಸುತ್ತದೆ? ಮಾನವ ಹಕ್ಕುಗಳನ್ನು. ಅಂದರೆ 32 ನಿರುದ್ಯೋಗ ಸಮಸ್ಯೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ನಿರುದ್ಯೋಗ ಬಗ್ಗೆ ಕ್ವಶನ್ಗಳು ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 33 ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮವನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಚಂಡಮಾರುತ ಬಗ್ಗೆ ಕ್ವಶನ್ನು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಒಟ್ಟಿನಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ ಅದೇ ರೀತಿ ಓದ್ಕೊಳ್ಳಿ. ಇನ್ನು ಲಾಸ್ಟ್ ಮೇನ್ ಬರ್ತದೆ 5th ಮೇನು. ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು 4 ಅಂಕ ಪ್ರಶ್ನೆಗಳು, 4 ಇರ್ತವೆ, ಟೋಟಲಾಗಿ 16 ಅಂಕ. ಪ್ರತಿಯೊಂದಕ್ಕೂ 4 ಅಂಕ, ನೆಕ್ಸ್ಟ್ ಇರಬೇಕು 4 ಪ್ರಶ್ನೆ ಇರಬೇಕು. ಇಲ್ಲಿ ಕೂಡ ನಮಗೆ ಕೆಲಷ್ಟು 5 ಪ್ರಶ್ನೆಗಳಿಗೆ ತೋಕ್ಷಣೆ ಇರ್ತವೆ, ಎಲ್ಲಕ್ಕೂ ಇರೋದಿಲ್ಲ, 5 ಪ್ರಶ್ನೆಗಳೇ ಇರ್ತವೆ. ಇನ್ನು 34 ನೋಡಿ, ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ, ಸಮರ್ಥಿಸಿ. ಇದು ಕೂಡ ಕ್ವಶನು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ. ಉತ್ತರ ಇದೆ, ಎಲ್ಲ ಪಾಯಿಂಟ್ಸ್ಗಳನ್ನು ವಿಡಿಯೋನ ಪಾಸ್ ಬಿಟ್ಟು ಎಲ್ಲ ಪಾಯಿಂಟ್ಸ್ ಓದ್ಕೊಳ್ಳಿ, ಅಥವಾ ಬರ್ಕೋಬೋದು, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಸೊ ನೋಡಿ, ಪ್ರತಿಯೊಂದಕ್ಕೂ ಅರ್ಧ ಅಂಕ, ಟೋಟಲಾಗಿ ಅರ್ಧ ಅಂಕ ಇಂಟು 8 ಅಂಕ, ಅರ್ಧ ಅಂಕ ಇಂಟು 8 ಎಷ್ಟು, ಟೋಟಲಾಗಿ 4 ಅಂಕ, ಈ ರೀತಿ. ಇನ್ನು 10వ ಕ್ವಶನ್ನು, ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಸಮರ್ಥಿಸಿ. ಸ್ವಾಮಿ ವಿವೇಕಾನಂದರು ಇಂಪಾರ್ಟೆಂಟು, ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರದ್ದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಕೊಡುಗೆಗಳು ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 35 ಕಪ್ಪು ಮಣ್ಣು ಮತ್ತು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಮಣ್ಣಿನ ಮೇಲೆ ಕೇಳ್ತಾರೆ ಒಂದು ಪ್ರಶ್ನೆ, 4 ಮಾರ್ಕ್ಸಿಗೆ ಒಂದೇ ಬರ್ತದೆ, ಅಥವಾ 3 ಮಾರ್ಕ್ಸಿಗೆ ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಯಾವುದಾದ್ರು 4 ವ್ಯತ್ಯಾಸನ ಬರೀಬೇಕು. ವಿಡಿಯೋ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ, ಉತ್ತರ ಸಹಿತವೆ. ನಂತರ 10వ ಕ್ವಶನು, ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳ ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕಂಡುಬರ್ತವೆ, ಸಮರ್ಥಿಸಿ. ಇದು ಕೂಡ ಉತ್ತರ ಇದೆ, ಇದು ಕೂಡ ವಿಡಿಯೋ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ 36 ಬ್ರಿಟಿಷರ ವಿರುದ್ಧದ ದೋಡಿಯಾ ವಾಗನ್ ಬಂಡಾಯವನ್ನು ವಿವರಿಸಿ. ದೋಡಿಯಾ ವಾಗನ್ ಬಂಡಾಯ.
ಒಂದು ಭ್ರಷ್ಟಾಚಾರಕ್ಕೆ ಕಾರಣಗಳೇನು 37 ಭ್ರಷ್ಟಾಚಾರದ ಮೇಲೆ ಕೇಳ್ಬೋದು, ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ಕೇಳ್ಬೋದು ಅಥವಾ ಪರಿಣಾಮ ಕೇಳ್ಬೋದು. ಕಾರಣ ಪರಿಣಾಮ ಎರಡು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಅಲ್ಲೇ ಇರ್ತವೆ, ಅಲ್ಲಿ ನಿಯರ್ ಇರ್ತವೆ ಕ್ವಶನ್ಗಳು, ನೀವು ಕರೆಕ್ಟಾಗಿ ಓದ್ಕೋಬೇಕಷ್ಟೇ. ಆಲ್ಮೋಸ್ಟ್ ನೋಡ್ಕೊಳ್ಳಿ, ಅಭ್ಯಾಸವಾದ ಕ್ವಶನ್ ನೋಡ್ಕೊಳ್ಳಿ, ಅವುಗಳು ಬರ್ತವೆ. ಇನ್ನು 38 ನಿಮಗೆ ಒದಗಿಸಿರುವ ಭಾರತದ ನಕ್ಷೆಯಲ್ಲಿ ಇವುಗಳಲ್ಲಿ ಯಾವುದಾದ್ರು 5 ಗುರುತಿಸಿ. ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, ನಿಮಗೆ ಭಾರತ ನಕ್ಷೆ ನಿಮಗೆ ತೆಗೆದು ಹೇಳ್ತಾ ಇದ್ರು. ಆದರೆ ಹಿಂದಿನ ವರ್ಷದಿಂದ ನಿಮಗೆ ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಮ್ಯಾಪ್ ಕೊಡ್ತಾ ಇದ್ದಾರೆ. ನಿಮ್ಮ ಎಕ್ಸಾಮಲ್ಲಿ ಮ್ಯಾಪ್ ಕೊಡ್ತಾರೆ, ನೀವು ತೆಗೆಯೋ ಅವಶ್ಯಕತೆ ಇಲ್ಲ, ಅವರೇ ಕೊಡ್ತಾರೆ. ನೀವು ಕೇವಲ ಸ್ಥಳಗಳನ್ನು ಗುರುತಿಸಿದಟ್ಟೆ. ನೀವೇನು ಮಾಡಬೇಕು, ಕೇವಲ ಸ್ಥಳಗಳನ್ನು ಗುರುತಿಸ್ಬೇಕಷ್ಟೇ, ಅರ್ಥ ಆಯ್ತಾ. ಅವರು ಟೋಟಲಾಗಿ 10 ಸ್ಥಳ ಕೊಟ್ಟಿರ್ತಾರೆ, 10 ಸ್ಥಳ ಕೊಟ್ಟಿರ್ತಾರೆ. ಆ 10ರಲ್ಲಿ ನೀವು 5 ಗುರುತಿಸ್ಬೇಕು, ಅರ್ಥ ಆಯ್ತಾ. 10 ಕೊಟ್ಟಿರ್ತಾರೆ ಚಾಯ್ಸು, ಆ 10ರಲ್ಲಿ ನೀವು 5 ಗುರುತಿಸ್ಬೇಕು. ನಿಮಗೆ ಯಾವ್ದು 5 ಬರ್ತವೆ ಅವು ನೋಡ್ಕೊಳ್ಳಿ, ಆಲ್ಮೋಸ್ಟ್ ನೋಡ್ಕೊಳ್ಳಿ. ಮಾರ್ಕ್ಸ್ 1, 2, 3, 4 ನೋಡ್ಕೊಳ್ಳಿ. ಮತ್ತು LB ಕ್ವಶನ್ಸ್ ನೋಡ್ಕೊಳ್ಳಿ, ಅಷ್ಟು ನೋಡ್ಕೊಳ್ಳಿ ಸಾಕು. ಮ್ಯಾಪ್ ಬಂದೇ ಬರ್ತದೆ, 5 ಮಾರ್ಕ್ಸ್ಗೆ ಫಿಕ್ಸ್ ಬರ್ತದೆ. ತುಂಬಾ ಈಸಿ, ಎಲ್ಲ ಕೂಡ ಇಂಪಾರ್ಟೆಂಟು. ಮಲಬಾರ್ ತೀರ, ಸೊ ಪೂರ್ವ ರೇಖಾಂಶ ಆಗಿರ್ಬೋದು, ಬಂಗಾಳ ಕೊಲ್ಲಿ, ದಾಮೋದರ್ ಯೋಜನೆ, ನರೂರ, ಕಾಂಡ್ಲಾ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಫಿಕ್ಸ್ ಒಂದು ವಿಮಾನ ನಿಲ್ದಾಣ ಕೇಳ್ತಾರೆ, ಎಷ್ಟು ವಿಮಾನ ನಿಲ್ದಾಣ ಇವೆ ಅದರಲ್ಲಿ ಒಂದು ಬಂದೇ ಬರ್ತದೆ, ಅರ್ಥ ಆಯ್ತಾ. ನವಮಂಗಳೂರು ಇಂಪಾರ್ಟೆಂಟು, ಬರ್ನಾಪುರ, ಕೊಯ್ನಾ. ಸೊ ಇಲ್ಲಿ 10ರಲ್ಲಿ ನೀವು ಎಷ್ಟು ಬರಬೇಕು, 5 ಪ್ರಶ್ನೆನ ಗುರುತಿಸ್ಬೇಕು, 5 ಸ್ಥಳಗಳನ್ನು ಗುರುತಿಸ್ಬೇಕು. ನೋಡ್ಕೊಳ್ಳಿ ಚೆನ್ನಾಗಿ, ನೋಡ್ಕೊಳ್ಳಿ. ನವಮಂಗಳೂರು, ಕಾಂಡ್ಲಾ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು, ಅರ್ಥ ಆಯ್ತಾ. ಅದರಲ್ಲಿ ನಿಮಗೆ ಪೂರ್ವ ರೇಖಾಂಶ ಇದು ಕೂಡ ಇಂಪಾರ್ಟೆಂಟು. ಪೂರ್ವ ರೇಖಾಂಶ ಕೇಳ್ಬೋದು, ಅಥವಾ ನಿಮಗೆ ಸಂಕ್ರಾಂತಿ ವೃತ್ತ ಅದೆಲ್ಲ ಅದನ್ನು ಕೇಳ್ಬೋದು. ಪೂರ್ವ ರೇಖಾಂಶ ಮತ್ತು ಸಂಕ್ರಾಂತಿ ವೃತ್ತ ಈ ಎರಡೊಂದು ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಹೇಳ್ತೀನಿ, ಇನ್ನು ಕೂಡ ಮಾಡಲ್ 3-4 ಹೇಳುವಾಗ ಹೇಳ್ತೀನಿ, ನೋಡೋಣ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ ಐಎಲ್ ಚಾನಲ್ ನಿಮಗೆ ಮಾಡಲ್ 1 ಹಾಕಿದ್ದೇನೆ, ಇದು 2ನೇದು. ಇನ್ನು 3-4 ಬರ್ತವೆ, ವೇಟ್ ಮಾಡಿ. ಜೊತೆಗೆ ಇನ್ನೂ ವಿಷಯದೆಲ್ಲ ಇರ್ತವೆ, 6 ವಿಷಯದ ಇರ್ತವೆ ಚಾನಲಲ್ಲಿ. ತಪ್ಪದೆ ಎಲ್ಲ ವಿಷಯಗಳ ಮೊದಲ ನೋಡ್ಕೊಳ್ಳಿ, ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆ ಕ್ವಶನ್ ಬರ್ತವೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು. ಜೊತೆಗೆ LB ಕ್ವಶನ್ಸ್ ನೋಡ್ಕೊಳ್ಳಿ, ಅದು ಪ್ಲಸ್ ಇದು ನೋಡ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ಫ್ರೆಂಡ್ಸ್ ಶೇರ್ ಮಾಡಿ, ಜೊತೆಗೆ ಡೌಟ್ ಕಮೆಂಟ್ ಮಾಡಿ. ಈಗಿನ ಕ್ವಶನ್ ಬಗ್ಗೆ ಆಗಿರ್ಬೋದು, ಬೇರೆ ಡೌಟ್ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.